ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಆ ಬಾಬಾ ಸಾಹೇಬರು, ನಾನು ಗಾಂಧಿ ನೋಡಿದೆ, ಅವನೇನು ಮಹಾತ್ಮ ನನಗೇನು ಅನಿಸ್ಲಿಲ್ಲ, ಈ ಒಳಗೊಂದು ಮುಖ ಐತಿ ಹೊರಗೊಂದು ಮುಖ ಐತಿ ಅಂತ ಹೇಳಿದವ್ರು ಯಾರು? ಬಸನಗೌಡ ಪಾಳ್ಯ ಯತ್ನಾಳ್ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ನಮ್ಮ ಯತ್ನಾಳ್ ಏನೇನೋ ಮಾತಾಡ್ತೀಯಲ್ಲಪ್ಪ, ಕೊಡ್ಸು ಗ್ಯಾಸ್ ಕೊಡ್ಸಪ್ಪ, ನೀನು ನನಗೆ ಭಾಳ ಬೇಕಾದ ಮನುಷ್ಯ, ಕೊಡ್ಸಯ್ಯ. ನಮ್ಮ ಸ್ನೇಹಿತ ನೀನು. ಸಾಯ್ತಾ ಇದ್ದಾರೆ ಜನ, ಕಣ್ಣೀರ್ಲಿ ಕೈ ತೊಳಿತಾ ಇದ್ದಾರೆ. ನಾವೇ ಬಂದು ಬೀದಿಲಿ ಮಲ್ಲು ಬಿಡ್ತೀವಿ, ಮನೆ ಬಿಟ್ಟು ತೊಂದರೆ ಆಗ್ತದೆ. ಹೆಣ್ಮಕ್ಳಿಗೆ ಕಾಟ ತಡೆಯೋಕ್ಕಾಗಲ್ಲ. ಸೌದೆ ಕೊಡಿ ಅಂತಾರೆ, ಡೀಸೆಲ್ ಕೊಡಿ ಅಂತಾರೆ, ಗ್ಯಾಸ್ ಕೊಡಿ ಅಂತಾರೆ. ಕೊಡದೆ ಮಲಿಕೊಳ್ಳೋಕ್ಕಾಗುತ್ತಾ ಮನೇಲಿ? ಎಲ್ಲಿದ್ರೆ ಬರ್ತದೆ? ಏನೋ ಸದ್ಯಕ್ಕೆ ಗೌರವದಿಂದ ಕಾಣ್ತಾ ಇದ್ದಾರೆ. ಇನ್ನೂ ಹಿಂಗೆ ಹೋದರೆ ಪರ್ಕೆಟ್ ತಕ್ಕಂಡು ಗಂಡಂದ್ರೆ ಹೊಡಿತಾರೆ. ತತ್ತೀರಾ ಇಲ್ವಾ? ತತ್ತೀರಾ ಇಲ್ವಾ? ಸಿಲಿಂಡರ್ ತತ್ತೀರಾ ಇಲ್ವಾ? ಗ್ಯಾಸ್ ತತ್ತೀರಾ ಇಲ್ವಾ? ಪರ್ಕೆಲಿ ಹೊಡಿತಾರೆ. ಕೊಡ್ಬೇಕು ನಮಗೆ ದಯಮಾಡಿ. ಭಾಳ ನೋವಾಗಿದೆ. ನಾನಂತೂ ಈ ರಾಜ್ಯದಲ್ಲಿ ಏನೇನಾದರೂ ಚಿಂತೆ ಇಲ್ಲ. ನಿಮ್ಮ ಪರವಾಗಿ, ಜನರ ಪರವಾಗಿ, ರಿಕ್ಷಾ ಡ್ರೈವರ್ಗಳ ಪರವಾಗಿ, ವಾಹನಗಳ ಪರವಾಗಿ, ಎಲ್ಲ ಜನರ ಪರವಾಗಿ, ಸಮಗ್ರ ಕರ್ನಾಟಕದ ಪರವಾಗಿ, ದೇಶದ ಪರವಾಗಿ ಹೋರಾಟ ನಿರಂತರವಾಗಿ ಮಾಡ್ತೇವೆ, ತೀವ್ರವಾಗಿ ಮಾಡ್ತೇವೆ.